ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹಾಸನದಿಂದ ಮೇಡಮ್, ಪುಟ್ಟೇಗೌಡರು ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಸರಿ, ಹೇಳಿ ಡೇಟ್ ಆಫ್ ಬರ್ತು. 28/10/2002. 28/10/2002. ಹುಟ್ಟಿದ ಸಮಯ ಬೆಳಿಗ್ಗೆ 5:30 ಸೋಮವಾರ. 5:30. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಮೇಡಮ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಮಗಳ ಹೌದು. ಏನು ಪ್ರಶ್ನೆ ಸರ್ ನಿಮ್ಮದು? ಅವಳದು ಮದುವೆ ವಿಳಂಬ ಆಗ್ತೈತೆ. ಬರ್ತಾರೆ ಹೋಗ್ತಾರೆ, ಫಿಕ್ಸ್ ಆಗಂಗೆ ಆಗುತ್ತೆ, ಫಿಕ್ಸ್ ಆಗಲ್ಲ. ಕೆಲಸ ಮಾಡ್ತಿದ್ದಾರಾ? ಇಲ್ಲ, ಮನೇಲೇ ಇದ್ದಾರೆ. ಓದ್ಬಿಟ್ಟು ಮದುವೆ ಮಾಡೋಣ ಅಂತ ಮನೇಲೇ ಇಟ್ಕೊಂಡಿದ್ದೀವಿ. ಓಕೆ ಓಕೆ. ಅವ್ರಿಗೆ ಶನಿ ದಶ ನಡೀತಿದೆ. ಮದುವೆ ಅಂತ ಬಂದಾಗ ನೋಡಿ, ಸಪ್ತಮಾಧಿಪತಿ ಗುರು ಬಂದು ಅವ್ರಿಗೆ ಒಳ್ಳೆ ಜಾಗದಲ್ಲೇ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವರ ಒಂದು ಜಾತಕಕ್ಕೆ ಅವ್ರಿಗೆ ರಾಹು ಕೆಟ್ಟಿದ್ದಾರೆ. ಸೊ ರಾಹು ಕೆಟ್ಟಿರೋದ್ರಿಂದ ಖಂಡಿತ ಈ ಮದುವೆಗೂ ಕೂಡ ವಿಳಂಬ ಆಗ್ತಾ ಇರುತ್ತೆ. ಮತ್ತು ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ, ಖಂಡಿತ ನಿಮ್ಮ ಮ್ಯಾರೇಜ್ಗೆ, ನಿಮ್ಮ ಮಗಳು ಮ್ಯಾರೇಜ್ಗೆ ಮತ್ತು ಒಂದು ಒಳ್ಳೆ ಲೈಫ್ಗೆ ನಮ್ಮಲ್ಲಿ ಒಂದು ಸ್ಟೋನ್ ಕೊಡ್ತೀವಿ. ಅದನ್ನು ಅವರ ಬೆಡ್ರೂಮಲ್ಲಿ ಆಗಿರ್ಬೋದು ಅಥವಾ ಅವ್ರು ಯಾವ ಜಾಗದಲ್ಲಿ ಇರ್ತಾರೆ ಅಲ್ಲಿ ಆ ಸ್ಟೋನ್ ಇಟ್ಟರೆ ಖಂಡಿತ ಅವ್ರಿಗೆ ಮದುವೆ ಆಗುತ್ತೆ. ಮತ್ತು ಸ್ವಲ್ಪ ಈ ರಾಹುಗೆ ಸಂಬಂಧಪಟ್ಟಂತಹ ದೋಷ ಇರೋದ್ರಿಂದ ರಾಹುಗೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟು ಸ್ಟೋನು ಹಾಕಿದ್ರೆ ಒಳ್ಳೇದಾಗುತ್ತೆ ಸರ್, ಬೇಗ ಮದುವೆ ಸೆಟ್ ಆಗುತ್ತೆ ಸರ್. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಏನು ಪರಿಹಾರ ಹೇಳಿದ್ರು ಖಂಡಿತ ಅದನ್ನು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ, ಕ್ರಿಸ್ಟಲ್ ಸ್ಟೋನ್ ಆಗಿರ್ಬೋದು. ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಪಾರ್ವತಿ ಅಂತೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಪಾರ್ವತಿ ಅಂತೇಳಿ ನಮ್ಮ ಹೆಸರು. ಸರಿ, ಗೊತ್ತಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ ಕೇಳ್ಬೇಕ್ರಿ. ಡೇಟ್ ಆಫ್ ಬರ್ತ್ ಏನೋ ಗೊತ್ತಿಲ್ರಿ ನಮ್ಗೆ. ಓಕೆ, ಟಿವಿ ನೋಡಿ ಮಾತಾಡಬೇಡಿ. ಯಾವ ರಾಶಿ ಅಂತ ಗೊತ್ತಿದೆಯಾ? ಅದೇ ಪಾರ್ವತಿ ಅಂತ ಹೆಸರು ಮೇಲೆ ಇದಂತ ಮಾಡಿದ್ ನೋಡ್ರಿ. ಓಕೆ ಸರಿ, ಮಾತಾಡಿ, ಮೇಡಮ್ ಇದ್ದಾರೆ. ಏನು ಪ್ರಶ್ನೆ? ಮೇಡಮ್ ನಮಸ್ತೆ. ಹಲೋ ಹೇಳ್ರಿ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನೋಡಿ ನಿಮ್ಮದು ಚೆನ್ನಾಗಿ ಬರ್ತಾ ಇದ್ರಿ. ಹಲೋ, ಕನ್ಯಾ ರಾಶಿ. ಹಲೋ, ಹಾಂ, ಕನ್ಯಾ ರಾಶಿ ಬರುತ್ತೆ ನಿಮ್ಮದು. ಕನ್ಯಾ ರಾಶಿ ಅಂತ ಅಂದರೆ ಏನು ಪ್ರಶ್ನೆ ಮೇಡಮ್ ನಿಮ್ಮದು? ಬರೀ ಸಮಸ್ಯೆ ಜಗ್ಗಿ ಆಗೈತ್ರಿ ನಮ್ದು. ಈಗ ಗಂಡ ಮನೆಗೆ ಹೆಸರು ಚೇಂಜ್ ಮಾಡ್ಯಾರ್ರಿ. ಏನು ಹೆಸರಿಟ್ಟಿದ್ದಾರೆ? ನಿವೇದಿತಾ ಅಂತ ಇಟ್ಟಾರಿ. ಓಕೆ ಓಕೆ. ನೋಡಿ ಮೇಡಮ್, ನಿವೇದಿತಾ ಅಂದರು ಓಕೆ, ಪಾರ್ವತಿ ಅಂದ್ರೆ ಕನ್ಯಾ ರಾಶಿ ಬರುತ್ತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲ. ಆದರೆ ನಿಮ್ಮ ಯಜಮಾನ್ರ ಮನೇಲಿ ಅನ್ನೋದಕ್ಕಿಂತ ನಿಮ್ಮ ತಾಯಿ ಮನೇಲೂ ಕೂಡ ತುಂಬ ತೊಂದರೆ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ತಾಯಿ ಮನೆಯಿಂದನೂ ಏನಾದರೂ ಕಷ್ಟಗಳು ಬರ್ತಾನೆ ಇರುತ್ತೆ. ಸೊ ನಿಮ್ಮ ಒಂದು ಪ್ರಶ್ನೆಗೆ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ, ನಿಮ್ಮ ಹಸ್ಬೆಂಡು ಅಂದರೆ ನಿಮ್ಮ ಯಜಮಾನ್ರ ಮನೇಲಿ ಎಲ್ಲೋ ಒಂದು ಕಡೆ ಸಾಲ ಆಗಿರೋದುಂಟು ಅಂತ ಹೇಳುತ್ತೆ. ಯಾಕಂದರೆ ಇವಾಗ ಈ ಪ್ರೆಸೆಂಟ್ ಕನ್ಯಾ ರಾಶಿಯವ್ರಿಗೆ ಟೈಮ್ ಚೆನ್ನಾಗಿದೆ. ಆದರೆ ಈ ಒಂದು 3 ತಿಂಗಳು ನಿಮಗೆ ಟೈಮ್ ಚೆನ್ನಾಗಿಲ್ಲ. ಅದರಲ್ಲಿ ನೀವು ನಿಮ್ಮ ಮನೇಲಿ ನೀವೆಲ್ಲಾದರೂ ಓಡಾಡಬೇಕಾದ್ರೆ, ನೀವೇನಾದರೂ ಕೆಲಸ ಮಾಡಬೇಕಾದ್ರೆ ತುಂಬ ಹುಷಾರಾಗಿ, ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಇಲ್ಲ ಅಂತಂದರೆ ಬಿದ್ದು ಗಿದ್ದು ಪೆಟ್ಟು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಆ ಪೆಟ್ಟು ವಾಸಿ ಆಗೋಕ್ಕೆ 3 ತಿಂಗಳು ಬೇಕಾಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಮತ್ತು ನಿಮ್ಮ ಯಜಮಾನ್ರ ಮನೇಲಿ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ತುಂಬ ಹಿರಿಯರಿದ್ದರೆ ಅವ್ರಿಗೆ ಯಾವುದಾದ್ರೂ ಒಂದು ಕಾಯಿಲೆ ಅಂತಂದರೆ ಏನಾದರೂ ನಮ್ಮ ಅಜ್ಜಿಯರು. ಹೌದಾ? ಯಾರಾದ್ರೂ ವಯಸ್ಸಾಗಿರೋರು ಇದ್ರೆ ಅವ್ರಿಗೆ ಸ್ಟ್ರೋಕು, ಫಿಟ್ಸು, ಈ ತರ ಒಂದು ಸಮಸ್ಯೆಗಳು ಬರುತ್ತೆ. ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಈ ತರ ಆಗುತ್ತೆ, ಅದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ.